ಗೊತ್ತಿಲ್ಲ ಗುರುಳೆ, ನಾವೇನು ಪುಣ್ಯನೇ ಮಾಡಿಲ್ಲ ಅನ್ಸುತ್ತೆ, ಬರೇ ಪಾಪ ಮಾಡಿದೀವಿ ಅನ್ಸುತ್ತೆ, ಬರೀ ನೆಗೆಟಿವ್ ಆಗ್ತಿರತ್ತೆ ನಮ್ಗೆ. ಪೂರ್ವ ಜನ್ಮದ ಪುಣ್ಯ ಏನಿದೆ, ಬರೀ ಪುಣ್ಯ ಮಾತ್ರ ಮಾತಾಡೋದು, ಅದರ ಫಲವನ್ನು ಕೊಡ್ತಕ್ಕಂಥವನು ರವಿಗ್ರಹನಾಗಿರ್ತಾನೆ. ಮಕ್ಕಳ ಭಾಗ್ಯದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ರೆ ಅಪರೂಪದಲ್ಲಿ ತಲೆನೇ ಓಡ್ತಾ ಇಲ್ಲ ಗುರುಗಳೇ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ಎಷ್ಟು ಮಾಡಿದ್ರು ನಂಗೆ ಒಂದು ಒಳ್ಳೆ ಐಡಿಯಾ ಉಳಿತಲ್ಲ, ಇದಕ್ಕೊಂದು ಪರಿಹಾರನೇ ಗೊತ್ತಾಗ್ತಾರೆ, ಅದೊಂದು ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ. ಮೇಷರಾಶಿಯವರ ಮೇಲೆ ರವಿಗ್ರಹದ ವಿಶೇಷವಾದ ನಿಗೂಢವಾದಂತಹ ಒಂದು ಪ್ರಭಾವವನ್ನ ಸಂಪೂರ್ಣ ನಿಮ್ಮ ಮುಂದೆ ಇಡತಕ್ಕಂತಹ ವಿಶೇಷವಾದ ರವಿ ರಹಸ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನೀವು ಮೇಷರಾಶಿಯವರಾಗಿದ್ರೆ ರವಿಗ್ರಹದ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ರವಿಗ್ರಹ ಎಲ್ಲ ಗ್ರಹಗಳ ಒಡೆಯ ಅಂತ ಹೇಳ್ತಾರೆ, ಗ್ರಹಾಧಿಪ ಅಂತ ಕರೀತಾರೆ. ಅಂತಹ ಎಲ್ಲಾ ಗ್ರಹಗಳ ಒಡೆಯನಾದ ರವಿಗ್ರಹ ವಿಶೇಷವಾಗಿ ನಿಮ್ಮ ಮೇಲೆ ಅಂದರೆ ಮೇಷರಾಶಿಯವರ ಮೇಲೆ ಯಾವ ರೀತಿಯಾದ ಪ್ರಭಾವವನ್ನು ಬೀರಲಿದ್ದಾನೆ, ನಿಮ್ಮ ಯಾವ ಯಾವ ಕೆಲಸಗಳಾಗಬೇಕು ಅಂದರೆ ರವಿಯ ಆರಾಧನೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ವಿಶೇಷವಾದ ವಿಚಾರಗಳನ್ನು ಅದ್ಭುತವಾದ ಪರಿಹಾರ ಸಹಿತವಾಗಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋನ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಅವ್ರಿಗೂ ಆ ರವಿಯ ರಹಸ್ಯವೇ ವಿಚಾರಗಳು ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ನಿಮ್ಮ ವೈಯಕ್ತಿಕ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೇಷರಾಶಿಯ ವಿಡಿಯೋ ರೀಚ್ ಆಗಲಿ. ವಿಶೇಷ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅದೇ ರೀತಿಯಲ್ಲಿ ರವಿಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಪ್ರಶ್ನೆಗಳೇನಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾನು ಎಲ್ಲರದ್ದು ಕಮೆಂಟ್ಸ್ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ವೀಕ್ಷಕರೇ, ನೀವು ಮೇಷರಾಶಿಯವರಾಗಿದ್ದು ಯಾವಾಗಾರು ಕೇಳಿದ್ರೆ ಏನು ಗೊತ್ತಿಲ್ಲ ಗುರುಳೆ, ನಾವೇನು ಪುಣ್ಯನೇ ಮಾಡಿಲ್ಲ ಅನ್ಸುತ್ತೆ, ಬರೇ ಪಾಪ ಮಾಡಿದೀವಿ ಅನ್ಸುತ್ತೆ, ಬರೀ ನೆಗೆಟಿವೇ ಆಗ್ತಿರತ್ತೆ ನಮಗೆ. ಆ ಓದ್ ಜನ್ಮದಲ್ಲಿ ನಾವು ಅಸಲಾಗಿ ಏನು ಪುಣ್ಯನೇ ಮಾಡಿಲ್ವಾ, ಹಂಗಾರೆ ಯಾಕೆ ಇಷ್ಟೆಲ್ಲ ಕಷ್ಟಗಳು, ಬರೀ ನಮಗೆ ಇಷ್ಟು ಕಷ್ಟಗಳು ಬರ್ತವೆ, ನಾವೇನು ಪುಣ್ಯನೇ ಮಾಡಿಲ್ಲ. ನೋಡಿ ಎಷ್ಟು ಪುಣ್ಯ ಮಾಡಿದ್ರೆ ಅನ್ಕತ್ತೆ, ಅವ್ರಿಗೆಲ್ಲ ಮುಟ್ಟಿದಲ್ಲ ಚಿನ್ನನೇ, ಅವರಿಗೆ ಅದೇನು ಪುಣ್ಯ ಮಾಡಿದ್ರು ಅಷ್ಟೊಳ್ಳೆ ಹುಡುಗ ಸಿಕ್ತು, ಅದೇನು ಪುಣ್ಯ ಮಾಡಿದ್ರು ಅಷ್ಟೊಳ್ಳೆ ಹುಡುಗಿ ಸಿಕ್ತು, ಏನು ಪುಣ್ಯ ಮಾಡಿದ್ರು ಏನೋ ಅಷ್ಟೊಳ್ಳೆ ಜಾಬ್ ಸಿಕ್ತು, ಏನು ಪುಣ್ಯ ಮಾಡಿದ್ರು ಅದೇನೋ ಆಯ್ತು, ಇದೇ ಆಯ್ತು, ಏನೋ ಆಯ್ತು ಅಂತಿರಲ್ಲ. ಅದೇನು ಪುಣ್ಯ ಮಾಡಿದ್ರು ನಮಗೆ ಮಾತ್ರ ಯಾಕೆ ಹಿಂಗೆ, ನಮಗೆ ಪುಣ್ಯ ಮಾಡಿಲ್ವಾ ನಾವು ಅಂತ ಕ್ವಶನ್ ಮಾಡ್ತಿರಲ್ಲ. ಆ ಕ್ವಶನ್ಗೆ ರವಿ ರಹಸ್ಯದಲ್ಲಿ ಉತ್ತರ ಇದೆ. ನೀವು ನಿಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳು ಅಂದ್ರೆ ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲವನ್ನು ನಿಮಗೆ ನೀವು ಪಡ್ಕೊಳ್ಬೇಕು ಅಂದ್ರೆ ಮೇಷರಾಶಿಯವರು ರವಿಗ್ರಹದ ಆರಾಧನೆಯನ್ನು ಮಾಡಬೇಕು. ಬಹಳ ಪ್ರಮುಖವಾಗಿ ಯಾವ ಮೇಷರಾಶಿಯವರು ರವಿಯ ಆರಾಧನೆಯನ್ನ ಚೆನ್ನಾಗಿ ಮಾಡ್ತಾರೋ ಆ ಚಾನೆಲ್ ಓಪನ್ ಅಪ್ ಆಗುತ್ತೆ, ಆ ಕರೆಂಟ್ ಪಾಸ್ ಆಗಬೇಕಲ್ಲ, ಆ ಪುಣ್ಯ ನಿಮ್ಮವರೆಗೂ ತಲುಪಬೇಕಲ್ಲ, ನೀಟಾಗಿ ನಿಮಗೆ ತಲುಪುತ್ತೆ. ನಿಮ್ಮ ಪೂರ್ವಾರ್ಜಿತ ಶುಭ ಪುಣ್ಯಗಳ ಒಂದು ಫಲ ನಿಮಗೆ ರವಿಗ್ರಹ ಕೊಡಲಿದ್ದಾನೆ. ಯಾಕೆಂದ್ರೆ ಪೂರ್ವಾರ್ಜಿತ ಕರ್ಮಗಳ ಫಲ, ನೀವು ಒಳ್ಳೇದು ಮಾಡ್ತಿರೋ ಕೆಟ್ಟದ್ದು ಮಾಡ್ತಿರೋ ಎಲ್ಲದಕ್ಕೂ ಫಲ ಶನಿ ಕೊಡೋನಾಗಿರ್ತಾನೆ ಎಲ್ಲಾ ರಾಶಿಯವರೆಗೂ. ಆದ್ರೆ ಪೂರ್ವ ಜನ್ಮದ ಪುಣ್ಯ ಏನಿದೆ, ಬರೀ ಪುಣ್ಯ ಮಾತ್ರ ಮಾತಾಡೋದು, ಅದರ ಫಲವನ್ನು ಕೊಡ್ತಕ್ಕಂಥವನು ರವಿಗ್ರಹನಾಗಿರ್ತಾನೆ. ಸೊ ನಿಮಗೇನಾದರೂ ನಾನು ಏನಾದ್ರು ಒಳ್ಳೇದು ಮಾಡಿದ್ರೆ ಅದು ಪುಣ್ಯ ನಂಗೆ ಬೇಗ ಸಿಕ್ಕು, ನನಗೆ ಒಳ್ಳೇದಾಗಬೇಕು, ಈ ಜೀವನದಲ್ಲಿ ನಂಗೆ ಒಳ್ಳೇದು ಇದಾಗಬೇಕು, ನಾನು ಮುಟ್ಟಿದೆಲ್ಲ ಬಂಗಾರ ಆಗಬೇಕು, ನನಗೆಲ್ಲ ಒಳ್ಳೇದಾಗಬೇಕು, ಅದೃಷ್ಟ ಆ ರಾಜಯೋಗ ನಿಮಗೆ ಸಿಗಬೇಕು ಅಂದ್ರೆ ರವಿಯ ಆರಾಧನೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಏನು ಎತ್ತ ಇತ್ಯಾದಿ ಎಲ್ಲ ವಿಡಿಯೋದಲ್ಲಿ ಹಿಂಗೆ ಮುಂದೆ ನೋಡ್ತಾ ಇರಿ, ವಿಡಿಯೋದ ಮುಂದೆ ತಿಳಿಸ್ತೇನೆ. ಇನ್ನೂ ಒಂದು ವಿಚಾರ, ನೀವು ಮೇಷರಾಶಿಯವರಾಗಿ ಮಕ್ಕಳ ಭಾಗ್ಯದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ರೆ ಅಂದ್ರೆ ಮೇಷರಾಶಿಯವರು ಗುರುಳೆ ನಮಗಿನ್ನೂ ಮಕ್ಕಳಾಗಿಲ್ಲ, ಮಕ್ಕಳಾಗಬೇಕು, ಏನು ಮಾಡಬೇಕು? ಹೌದು, ನೀವು ಆಶ್ಲೇಷ ಬಲಿ ಇತ್ಯಾದಿ ನಾಗಾರಾಧನೆ ಮಾಡಿರ್ತೀರಾ, ಸರ್ಪದೋಷದಿಂದ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ರೆ ನಾಗಾರಾಧನೆ ಮಾಡಿರ್ತೀರಾ, ಅಥವಾ ಪಿತೃದೋಷದಿಂದ ಅಂದ್ಕೊಂಡು ಪಿತೃಗಳ ಒಂದು ಪ್ರೇತೋದ್ಧಾರ ಮೋಕ್ಷ ನಾರಾಯಣ ಬಲಿ ಇತ್ಯಾದಿ ಈ ತೀರೋಗಿರೋರು ಗುಹ ಪೂಜೆ ಮಾಡಿಸಿದ್ರಿ, ಅಥವಾ ವಾಸ್ತುದೋಷದಿಂದ ಮಕ್ಕಳಾಗ್ತಾ ಇಲ್ಲ ಅಂತ ಮನೆಗಳು ಚೇಂಜ್ ಮಾಡಿದ್ರಿ, ಅಥವಾ ಮನೆ ದೇವ್ರ ಪೂಜೆ ಅಂದರು, ಆ ದೇವಸ್ಥಾನ ಈ ದೇವಸ್ಥಾನ ಅರಕೆ ಎಲ್ಲ ಮಾಡಿದ್ರಿ. ವೆರಿ ಗುಡ್, ಎಲ್ಲದೂ ಮಾಡಬೇಕು. ಆದರೂ ರಿಸಲ್ಟ್ ಸಿಗ್ತಾ ಇಲ್ಲ ಅಂತಂದರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಮೇಷರಾಶಿ ನಿಮ್ಮ ಜಾತಕದಲ್ಲಿರುವ ರವಿಗ್ರಹದ ಸ್ಥಾನವನ್ನು ನೋಡಬೇಕು. ಮೇಷರಾಶಿಯವರಿಗೆ ಮಕ್ಕಳನ್ನು ಕೊಡ್ತಕ್ಕಂಥದ್ದೇ ರವಿಗ್ರಹನಾಗಿರ್ತಾನೆ, ನೆನ್ಪಿಟ್ಕೊಳ್ಳಿ. ಸೊ ಅದರಿಂದ ಬಹುಮುಖ್ಯವಾಗಿ ನೀವು ರವಿಯ ಆರಾಧನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಯಾವ ಮೇಷರಾಶಿಯವರು ರವಿಯ ಆರಾಧನೆಯನ್ನು ಅತ್ಯುತ್ತಮವಾಗಿ ಮಾಡ್ತಾರೋ ಅವರಿಗೆ ಮಕ್ಕಳ ಚಿಂತೆ ಅನ್ನುವಂಥದ್ದು ಖಂಡಿತವಾಗಿ ಇರೋದಿಲ್ಲ. ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಮಕ್ಕಳ ಬಗ್ಗೆ ಯಾವ ಚಿಂತೆಯೂ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಖಂಡಿತವಾಗಿ ಮಕ್ಕಳಾಗ್ತದೆ. ಇದರೊಟ್ಟಿಗೆ
ಬಹಳ ಮುಖ್ಯವಾಗಿ ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವ್ರ ಕಥೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ. ನೀವು ಮೇಷರಾಶಿಯವರಾಗಿ ಮಕ್ಕಳ ವಿಚಾರವಾಗಿ ಚಿಂತಾಕ್ರಾಂತರಾಗಿದ್ದರೆ, ಅಯ್ಯೋ ನನ್ನ ಮಗ ಏನು ಮಾಡ್ತಾನೋ ಗೊತ್ತಿಲ್ಲ, ನನ್ನ ಮಗಳು ಏನು ಮಾಡ್ತಾನೋ ಗೊತ್ತಿಲ್ಲ, ನನ್ನ ಮಗನಿಗೆ ಕೆಲಸ ಸಿಕ್ಕರೆ ಸಾಕು, ನನ್ನ ಮಗಳಿಗೆ ಕೆಲಸ ಸಿಕ್ಕರೆ ಸಾಕು, ನನ್ನ ಮಗನಿಗೆ ಮದುವೆ ಆದರೆ ಸಾಕು, ನನ್ನ ಮಗಳಿಗೆ ಮದುವೆ ಆದರೆ ಸಾಕು, ಅಥವಾ ಅವ್ರು ಬಿಸ್ನೆಸ್ ಮಾಡಿದ್ರೆ ಸಾಕು, ಅವ್ರು ಚೆನ್ನಾಗಿದ್ದರೆ ಸಾಕು, ಅವ್ರು ಉದ್ಧಾರ ಆದರೆ ಸಾಕು, ಅವ್ರ ಯಶಸ್ಸು ಅವರಿಗೆ ಸಿಕ್ಕರೆ ಸಾಕು, ನನಗೆಲ್ಲ ಸಿಕ್ಕಿದಂಗೆ. ಈ ಮಕ್ಕಳು 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 ಅಂತ ಕೊರಗ್ತಾ ಇರ್ತೀರಲ್ಲ, ನಿಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ, ಅಂದರೆ ನಿಮ್ಮ ಮಕ್ಕಳು ಸರ್ವತೋಮುಖವಾದ ಏಳಿಗೆಯನ್ನು ಕಾಣಬೇಕು, ಯಶಸ್ಸನ್ನು ಕಾಣಬೇಕು ಅಂದರೆ ನೀವು ರವಿಯ ಆರಾಧನೆಯನ್ನು ಮಾಡಬೇಕು. ನೀವು ಮೇಷರಾಶಿಯವರು ರವಿ ಆರಾಧನೆ ಮಾಡಿದ್ರೆ ನಿಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ನಿಮ್ಮ ಮಕ್ಕಳು ಸರಿದಾರಿಗೆ ಬರ್ತಾರೆ, ನಿಮ್ಮ ಮಕ್ಕಳು ಯಶಸ್ಸನ್ನು ನೋಡ್ತಾರೆ, ಆಯ್ತಲ್ವಾ? ಸೊ ಯಾವ ರೀತಿಯಲ್ಲಿ ರವಿ ಆರಾಧನೆ ಮಾಡಬೇಕು ಹೇಳ್ತಾನೆ. ಇನ್ನೂ ಬಹಳಷ್ಟು ವಿಚಾರ ಇದೆ. ನೀವು ಮೇಷರಾಶಿಯವರು ಏನಾದ್ರು ಅಪರೂಪದಲ್ಲಿ ತಲೆನೇ ಓಡ್ತಾ ಇಲ್ಲ ಗುರುಗಳೇ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ಎಷ್ಟು ಮಾಡಿದ್ರು ನನಗೆ ಒಂದು ಒಳ್ಳೆ ಐಡಿಯಾನು ಉಳಿತಲ್ಲ, ಇದಕ್ಕೊಂದು ಪರಿಹಾರನೇ ಗೊತ್ತಾಗ್ತಾರೆ, ಅದೊಂದು ಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ, ಇದಕ್ಕೆ ಏನು ಮಾಡಬೇಕು ಅನ್ನೋದು ತಲೆ ಅನ್ನೋದು ಓಡ್ತಾನೆ ಇಲ್ಲ, ಚೂರು ಹೋಗಿ ಥರ ಮಂದ ಬುದ್ಧಿ ಥರ ಆಗ್ಬಿಟ್ಟಿದೆ, ತಲೆನೇ ಓಡ್ತಾ ಇಲ್ಲ ಅಂತಿರಲ್ವಾ? ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಮಾಡಬೇಕು, ಏನೋ ಐಡಿಯಾಸ್ ಹೊಳಿತಾ ಇಲ್ಲ, ಏನೋ ಒಂದು ಒಳ್ಳೆ ಕಡೆ ಒಂದು ಜಾಗಕ್ಕೆ ಹೋಗಬೇಕು, ಏನೋ ಐಡಿಯಾ ಇರ್ತಿಲ್ಲ. ಅವರೊಬ್ಬರು ನಮ್ಗೆ ಇವರಿದ್ದಾರೆ, ಎಷ್ಟು ಚೆನ್ನಾಗಿ ಐಡಿಯಾಗಳು ಹೇಳ್ತಾರೆ ಅಂದರೆ, ಏನು ಟಕ್ಕ 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 ಕೇಳ್ದಂಗೆ ಐಡಿಯಾಗಳು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಬುದ್ಧಿ ಓಡುತ್ತೆ ಅವ್ರಿಗೆ, ಎಷ್ಟು ಬುದ್ಧಿವಂತರಿದ್ದಾರೆ. ನಮ್ಗೆ ಯಾವಾಗ ಬುದ್ಧಿ ಓಡೋದು, ನಮ್ಮ ತಲೆ ಯಾವಾಗ ಚುರುಕಾಗೋದು, ನಾವು ಯಾವಾಗ ಅಭಿವೃದ್ಧಿ ಆಗೋದು ಅನ್ನೋದೊಂದು ಪ್ರಶ್ನೆ ಇದ್ದು ನೀವು ಮೇಷರಾಶಿಯವರಾದರೆ ರವಿಗ್ರಹದ ಆರಾಧನೆ. ಮೇಷರಾಶಿಯವರು ರವಿಗ್ರಹದ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ತಲೆ ಚುರುಕಾಗಿ ಓಡ್ತದೆ, ಬುದ್ಧಿ ತುಂಬ ಚುರುಕಾಗಿ ಓಡ್ತದೆ, ಬುದ್ಧಿವಂತಿಕೆ ತುಂಬ ಜಾಸ್ತಿ ಇರ್ತದೆ, ಚುರುಕುತನ ಇರ್ತದೆ, ಪಟ್ಟ 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 ಕೆಲಸ ಮಾಡ್ತಾ ಇರ್ತೀರ ನೀವು, ಆಯ್ತಲ್ಲ? ಒಳ್ಳೆ ಏನ್ರಿ ಒಳ್ಳೆ ಪಾದ್ರಸದಂಗೆ ಇರ್ತಾರಲ್ರಿ ಅವರು, ಏನು ಚುರುಕಾಗಿ ಏನು ಚೆನ್ನಾಗಿ ಮಾಡ್ತಾರ್ರಿ, ದೃಷ್ಟಿ ಹೊಡ್ಬೇಕು ನಿಮಗೆ, ಆ ಲೆವೆಲ್ಗೆ ಚೆನ್ನಾಗಿ ಆಗ್ತೀರ ನೀವು. ಅಂದರೆ ದೃಷ್ಟಿ ಬೇಕಾದ್ರೆ ತಕ್ಕೊಳ್ಳೋಣ, ನೀವು ಚುರುಕಾಗೋದು ಇಂಪಾರ್ಟೆಂಟ್ ಅಲ್ಲ, ಆಯ್ತಲ್ವಾ? ಸೊ ಆದ್ದರಿಂದ ಬುದ್ಧಿ ತುಂಬ ಚುರುಕಾಗಿ ಓಡಬೇಕು. ನಿಮಗೆ ಜಾಬ್ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಏನ್ರಿ ನಿಮ್ಗೆ ಅಷ್ಟು ಗೊತ್ತಾಗಲ್ವೇನ್ರಿ ಅಂತ ಏನಾದ್ರು ಬೈತಾ ಇದ್ದಾರೆ, ಅಥವಾ ಯಾರ ಹತ್ರ ಅವಮಾನಕ್ಕೆ ಒಳಗಾಗ್ತಾ ಇದ್ದೀರಾ, ನಿಮ್ಮ ಬುದ್ಧಿವಂತಿಕೆ ನೀವು ತೋರಿಸ್ಲೇಬೇಕು. ನೀವು ಮೇಷರಾಶಿಯವರು ಜಾಬಲ್ಲಿ ನಿಮ್ಮ ಬುದ್ಧಿವಂತಿಕೆ ತೋರಿಸ್ಲೇಬೇಕು. ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಬುದ್ಧಿವಂತಿಕೆ ತೋರಿಸ್ಬೇಕು. ಎಲ್ಲರೂ ನಿಮ್ಮನ್ನು ತುಳಿತಾ ಇದ್ದಾರೆ, ನಿಮಗೆ ವ್ಯಾಪಾರ ಆಗ್ದಂಗೆ ಅವ್ರಿಗೆಲ್ಲ ವ್ಯಾಪಾರ ಆಗ್ತದೆ, ನಿಮಗೆ ಆಗ್ತಾ ಇಲ್ಲ ವ್ಯಾಪಾರ, ಏನೋ ಒಂದು ತಲೆ ಓಡಿಸ್ಲೇಬೇಕು ನೀವು, ಅಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು. ಅಥವಾ ನಿಮ್ಮ ಮನೆಯಲ್ಲಿ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆ ತೋರಿಸ್ಬೇಕು. ಯಾವ ಪಿತ್ರಾಚಿತ ಆಸ್ತಿ ಹಂಚಿಕೆ ಇದೆ, ನಿಮ್ಮ ಬುದ್ಧಿವಂತಿಕೆ ತೋರಿಸ್ಬೇಕು. ಅಥವಾ ಯಾವುದೋ ಒಂದು ಸ್ಪರ್ಧೆ ಇದೆ, ನಿಮ್ಮ ಬುದ್ಧಿವಂತಿಕೆ ತೋರಿಸ್ಬೇಕು. ಎಲ್ಲಿ ಮೇಷರಾಶಿಯವರು ನೀವು ಬುದ್ಧಿವಂತಿಕೆ ತೋರಿಸ್ಬೇಕು ಅಂದ್ಕೊಂಡಿರ್ತೀರೋ ಅಲ್ಲೆಲ್ಲ ಕಡ್ಡಾಯವಾಗಿ ನಾನು ಹೇಳ್ತೀನಿ, ರವಿ ಆರಾಧನೆ ಮಾಡ್ಕೊಳ್ಳಿ. ಎದ್ದೋಡಾಗ ಹೋಗ್ಬೇಕುಗಳೇ, ಹೋದ್ರೆ ಕೆಲಸ ಆಗಲ್ಲ, ಎದ್ದೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ರವಿ ಆರಾಧನೆ ಮಾಡ್ಕೊಳ್ಳಿ, ಚುರುಕುತನ ಬರುತ್ತೆ, ಎದ್ದೋಗ ಕೆಲಸ ಮಾಡ್ಕೊ ಬರ್ತೀರಾ. ಸೊ ಈ ಚುರುಕುತನ ಹಾಗೂ ಅದ್ಭುತವಾದಂತಹ ಬುದ್ಧಿವಂತಿಕೆ, ಆ ಅದ್ಭುತವಾದ ಯೋಚನಾ ಶಕ್ತಿ, ಇದೆಲ್ಲ ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಯಾರು? ರವಿಗ್ರಹ. ಆರಾಧನೆ ಹೇಗೆ ಮಾಡಬೇಕು, ರವಿಯ ಆರಾಧನೆ ನೀವು ಹೇಗೆ ಮಾಡಬೇಕು ಅದನ್ನು ಸಹ ತಿಳಿಸ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ಜನ ನನ್ನ ಹತ್ರ ಜ್ಯೋತಿಷ ಕೇಳಲಿಕ್ಕೆ ಬಂದಾಗ ಕೇಳ್ತಾರೆ, ಗುರುಗಳೇ ಎಲ್ಲ ಯೋಗ ಯೋಗ ಅಂತ, ನಮ್ಮ ಜಾತಕದಲ್ಲಿ ಯಾವಾಗಿದೆ, ಯಾವ ಯೋಗ ಇದೆ ನೋಡಿ ಗುರುಗಳೇ, ಒಂದು ಒಳ್ಳೆ ಯೋಗ ಇದೆ ನೋಡಿ ಗುರುಗಳೇ ಅಂತ ಕೇಳ್ತಾರೆ. ಎಲ್ಲೋ ನಮ್ಮನ್ನು ಯಾರು ಗುರುತಿಸ್ತಾ ಇಲ್ಲ, ನಮ್ಮ ಕಷ್ಟನ ಯಾರು ಗುರುತಿಸ್ತಾ ಇಲ್ಲ, ನಾವು ಒಂಥರ ಎಲೆಮರೆ ಕಾಯಿ ಥರ ಆಗ್ಬಿಟ್ಟಿದ್ದೀವಿ, ಎಂತೆಂಥವ್ರು ಎಲ್ಲೆಲ್ಲಿಗೋ ಹೋಗಿ ಮೆರೆದು ಬಿಟ್ರು, ಏನೇನೋ ಆಗಿ ಮೆರೆದು ಬಿಟ್ರು, ಏನು ಇಲ್ಲದ್ರೆ ಝೀರೋ. ಅವ್ರು ಕೂಡ ಮೆರಿತವ್ರು. ಇವತ್ತೊಂದು ದಿವಸ ನಾನು ಎಲ್ಲ ಕಲ್ತಿದ್ದೀನಿ, ಮಾಡಿದ್ದೀನಿ, ದುಡ್ಡಿದೆ, ಎಲ್ಲ ಇದೆ, ಬಟ್ ನಾನು ಮಾತ್ರ ಒಂಥರ ಎಲೆಮರೆ ಥರ ಕಾಯಿ ಥರ ಆಗ್ಬಿಟ್ಟಿದ್ದೀನಿ, ನನಗೇನು ಯೋಗ ಅದ್ಭುತವಾದ ಯೋಗ ಏನು ಇಲ್ವಾ ಗುರುಗಳೇ, ನನಗೇನು ಅಭಿವೃದ್ಧಿ ಆಗಲ್ಲ. ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಅದು. ರಾಜಯೋಗ ಅಂತ ಹೇಳ್ತೇವೆ. ರಾಜಯೋಗ ಯಾವುದೇ ರಾಜಯೋಗ ಅಂತ. ಸೊ ನೀವು ಮೇಷರಾಶಿಯವರಾಗಿದ್ದು ನಿಮಗೆ ರಾಜಯೋಗ ಬೇಕು ಅಂತಾದರೆ, ಅಥವಾ ನಿಮಗೆ ಮಾನ್ಯತೆ ಅಥವಾ ಪ್ರಾಮುಖ್ಯತೆ ನಿಮಗೆ ಬೇಕು ಅಂತಾದರೆ, ನಿಮ್ಮ ಮಾತಿಗೊಂದು ಮಾನ್ಯತೆ ಬೇಕು, ನಿಮ್ಮ ಅಸ್ತಿತ್ವಕ್ಕೊಂದು ಪ್ರಾಮುಖ್ಯತೆ ಬೇಕು, ನಿಮ್ಮನ್ನೊಂಥರ ಸೈಡ್ ಲೈನ್ ಮಾಡಾಕ್ತಿದ್ದಾರೆ, ಆಫೀಸಲ್ಲಿ ಯಾರು ನಿಮ್ಮನ್ನು ಕೇಳ್ತಾ ಇಲ್ಲ, ನಿಮ್ಮ ಮಾತಿಗೊಂದು ಬೆಲೆ ಇಲ್ಲ, ಅಥವಾ ನೀವು ಹೊರಗಡೆ ನಿಮ್ಮ ಮನೆಯಲ್ಲೇ ನಿಮಗೆ ಬೆಲೆ ಇಲ್ಲ, ಅಥವಾ ಫ್ರೆಂಡ್ಸಲ್ಲಿ ನಿಮಗೆ ಬೆಲೆ ಇಲ್ಲ, ಅಥವಾ ನಿಮ್ಮ ರಿಲೇಷನ್ಸಲ್ಲಿ ನಿಮಗೆ ಬೆಲೆ ಇಲ್ಲ, ಎಲ್ಲಿ ನೀವು ಬೆಲೆ ಇಲ್ಲ ನಿಮಗೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ನೀವು ಮಾಡ್ತಾ ಉದ್ಯೋಗ ವ್ಯಾಪಾರಗಳಲ್ಲಿ ನಿಮಗೆ ಏನು ಬೆಲೆ ಕೊಡ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ, ನೀವು ಕಳಕೊಂಡ ಬೆಲೆ ನಿಮಗೆ ಬರಬೇಕು ಅಂತಾದರೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅಂತಾದರೆ ರವಿಯ ಆರಾಧನೆಯನ್ನು ಮಾಡಬೇಕು. ಅದ್ಭುತವಾದಂತಹ ರವಿಯ ಆರಾಧನೆ ನಿಮಗೆ ರಾಜಯೋಗವನ್ನು, ನಿಮ್ಮ ಮಾನ್ಯತೆಯನ್ನು ನಿಮಗೆ ವಾಪಸ್ ಕೊಡುತ್ತೆ, ನಿಮ್ಮ ಹಕ್ಕನ್ನು ನಿಮಗೆ ವಾಪಸ್ ಕೊಡುತ್ತೆ. ನೆನಪಿಟ್ಕೊಳ್ಳಿ, ಅಂಥ ಅದ್ಭುತವಾದಂತಹ ಬಟ್ ಸಿಂಪಲ್ ಆದಂತಹ ರವಿಯ ಆರಾಧನೆಯ ಬಗ್ಗೆ ಇನ್ನೂ ವಿಚಾರಗಳಿದೆ ನಿಮಗೆ ಹೇಳಬೇಕು ಅಂತಂದರೆ. ಭಾಳಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀನಿ ಗುರುಗಳೇ,
ಭಾಳ ಜನ ಹೇಳ್ತಾರೆ ನನಗೆ, ಆ ದೇವಸ್ಥಾನಕ್ಕೆ ಹೋದೆ, ಅಲ್ಲೆಲ್ಲೋ ಭಾಳ ದೂರ ಕಷ್ಟ, ಅಷ್ಟು ದೂರ ನಡ್ಕೊಂಡು ಹೋದೆ, ಅಲ್ಲೋಗ್ಬಿಟ್ಟು ಪ್ರದಕ್ಷಿಣೆ ಮಾಡಿದೆ, ಇಲ್ಲಿ ಬಂದು ಅಭಿಷೇಕ ಮಾಡಿಸಿದೆ, ಅಲ್ಲೋಗಿ ದೀಪ ಹಚ್ಚಿದೆ, ಇಲ್ಲಿ ಬಂದು ಗಂಟೆ ಕೊಟ್ಟೆ, ಮತ್ತೊಂದು ಕಡೆ ಬಂದು ಮತ್ತೊಂದೇನೋ ಮಾಡಿದೆ. ನೀವೇನು ಉದ್ದ ಎಲ್ಲ ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಅದೋದೆ ಇದೋದೆ ಎಲ್ಲ ಹೇಳ್ಕೊಳ್ತೀರ, ಬಟ್ ಆ ಫಲ ಸಿಗಲಿಲ್ಲ ಅಂತ ಹೇಳ್ತೀರ ಲಾಸ್ಟಿಗೆ. ಅಷ್ಟು ಮಾಡಿದೆ ಗುರುಳೆ, ಆದರೂ ನನ್ನ ಕೆಲಸ ಆಗಲಿಲ್ಲ. ನಾನು 18 ಸೋಮವಾರ ಅಲ್ಲೋದೆ, 8 ಶನಿವಾರ ಇಲ್ಲೋದೆ, ನೀವು ಹೇಳಿದ್ರಿ ಅಂತ ಬುಧವಾರ ಅಲ್ಗೋದೆ, ಇಲ್ಗೋದೆ, ಅದು ಮಾಡಿದೆ, ಇದು ಮಾಡಿದೆ, ಆ ದೇವಸ್ಥಾನಕ್ಕೆ ಹೋದೆ, ಆ ಎತ್ತರ ಮೆಟ್ಲು ಹತ್ಕೊಂಡು ದರ್ಶನ ಮಾಡ್ಕೊಂಬಂದೆ, ಅಷ್ಟು ಏನು ಮಾಡಿದ್ರೆ ನನ್ನ ಕೆಲಸ ಆಗಲಿಲ್ಲ. ನನಗೆ ಆ ದೇವ್ರ ಅನುಗ್ರಹನೇ ಸಿಗಲಿಲ್ಲ. ನನಗೆ ಆ ದೇವ್ರ ಅನುಗ್ರಹ ಸಿಗಬೇಕು ಅಂದರೆ ನಾನು ಮಾಡೋದೆಲ್ಲ ಮಾಡ್ತೀನಿ, ಬಟ್ ದೇವ್ರ ಅನುಗ್ರಹ ಸಿಗ್ತಾ ಇಲ್ವಲ್ಲ. ಆ ಕೊರತೆ ನಿಮ್ಮಲ್ಲಿದ್ದರೆ ರವಿ ಆರಾಧನೆಯೇ ಅದಕ್ಕೆ ಉತ್ತರ. ಯಾವ ಮೇಷರಾಶಿಯವರು ರವಿಗ್ರಹದ ಆರಾಧನೆ ಮಾಡ್ತಾರೋ ಅವರ ಪ್ರಾಮುಖ್ಯತೆ ವೃದ್ಧಿಯಾಗಿ ಅವರು ಮಾಡಿದ ದೇವತಾರಾಧನೆಗಳ ಪುಣ್ಯವೂ ಸಹ ಅವರಿಗೆ ನಿರ್ವಿಘ್ನವಾಗಿ, ಅಂದರೆ ಅವರ ಕಷ್ಟಾರ್ಜಿತ ಫಲ ಅವರಿಗೆ ಸಿಕ್ಕೇ ಸಿಗುತ್ತೆ. ರವಿ ಆರಾಧನೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ. ಇಂತಹ ರವಿ ಆರಾಧನೆಯನ್ನು ಮೇಷರಾಶಿಯವರು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಕೇಳಿ. ಈಗ ಸೂರ್ಯಗ್ರಹಣ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವುದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಭಾಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಸಿದ ಅಕ್ಷತೆ ಹಾಗೂ ಅರಿಶಿನ ಕುಂಕುಮ, ಒಂದು ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿರೋದು ತುಂಬ ವಿಶೇಷ. ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹಾನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಇನ್ನೊಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ, ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ, 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವ? ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ, ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ? ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಮಾಡಿಸಿ, ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ 3ನೇದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ, ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ ಒಂದು 1008 ಸಲ ಜಪ ಮಾಡಬೇಕು, ಆಯ್ತಲ್ವ? ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ, ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಸ್ತೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ? ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು
ಹೋಮವನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ. ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರುಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನ ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲಾ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.